ಸದ್ಯಕ್ಕೆ ನಾಯಿಗದೇನ್ರಿ MGR ರೈಲ್ವೆ ಸ್ಟೇಷನ್ ಹೊರಗೆ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ಇಲ್ಲಿ ಹೆಂಗೆ ಬಂದೆ ಅಂತಂದು. ಇವತ್ತು ನಮ್ದು ಇನ್ನೊಂದು ಸ್ಪೆಷಲ್ ಜರ್ನಿ ಐತ್ರಿ. ಯಾವುದಂತಂದ್ರೆ MGR ಚೆನ್ನೈ ಸೆಂಟ್ರಲಿಂದ KSR ಬೆಂಗಳೂರು ನಡಕ್ಕೆ ರನ್ ಆಗುವಂಥ KSR ಬೆಂಗಳೂರು ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಒಳಗೆ. ಸೊ ಒಂದ್ಸಲೂ ಟ್ರಾವೆಲ್ ಮಾಡಿಲ್ಲ ಡಬಲ್ ಡೆಕ್ಕರ್ ಒಳಗೆ ಫುಲ್ ಎಕ್ಸೈಟ್ಮೆಂಟ್ ಒಳಗದೇನಿ. ಸೊ ಅದೇ ಎಕ್ಸೈಟ್ಮೆಂಟ್ ಒಳಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರೀ ಇವತ್ತಿಂದ. ನಮಸ್ಕಾರ, ನಮ್ಮ ಮಂದಿಗೆ ನನ್ನ ಕಡೆಯಿಂದ ನನ್ನ ಮತ್ತೊಂದು ಸ್ಪೆಷಲ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡೋಣಂತ ಇವತ್ತಿನ ಜರ್ನಿ ಹೆಂಗಾಗುತ್ತೆ, ಎಕ್ಸ್ಪೀರಿಯನ್ಸ್ ಹೆಂಗಾಗತ್ತೆ ಅಂತಂದು ಫಸ್ಟಿಗೆ MGR ಚೆನ್ನೈ ಸೆಂಟ್ರಲ್ದು ಹೊರಗಿನ ಲುಕ್ ನೋಡ್ಕೊಂಬಿಡ್ರಿ. ಸೊ ಮಸ್ತ್ ಸನ್ರೈಸ್ ಆಗತೈತಿ, ಫುಲ್ ಬ್ಯುಸಿ ಐತಿ. ಯಾಕಂದ್ರೆ ಇದು ಚೆನ್ನೈ ಸೆಂಟ್ರಲ್ ಆದ್ಮೇಲೆ ಇಷ್ಟು ಬ್ಯುಸಿ ಇರಬೇಕಲ್ರಿ. ಸೊ ಬರೀ ಈಗ ಬಾಕಿ ಡೀಟೇಲ್ಸ್ ಒಳಗೆ ಹೋಗಿ ನೋಡೋಣಂತ. ನೀವೇನ್ರಿ MGR ಚೆನ್ನೈ ಸೆಂಟ್ರಲ್ ಒಳಗೆ ಡಾರ್ಮೆಟ್ರಿ ಆರ AC ರಿಟೈರಿಂಗ್ ನೋಡತ್ತಿದ್ರಂದ್ರೆ ಸೊ ಗೇಟ್ ನಂಬರ್ 2 ಕಡೆ ಬಂದುಬಿಡ್ರಿ. ಇಲ್ಲಿ ಬಂದ ತಕ್ಷಣ ನಿಮ್ಗೆ ಅಂದ್ರೆ ಹೊರಗಿಂದ ಬರುವಾಗ ರೈಟ್ ಸೈಡ್ ಡಾರ್ಮೆಟ್ರಿ ಸಿಗುತ್ತೆ, ಲೆಫ್ಟ್ ಸೈಡ್ ಮೇಲೆ ಹೋಗ್ಬಿಟ್ರೆ ನಿಮ್ಗೆ AC ರಿಟೈರಿಂಗ್ ರೂಮ್ ಸಿಗ್ತಾವೆ. ಸೊ ಇಲ್ಲಿ ಐತೆ ನೋಡಿರಿ MGR ಚೆನ್ನೈ ಸೆಂಟ್ರಲ್. ಸೊ ಈ ಕಡೆ ನಿಮ್ಗೆ ಡಾರ್ಮೆಟ್ರಿ ಸಿಗುತ್ತೆ. ಸೊ ಹಿಂಗೆ ಮೇಲ್ಗಡೆ ಹೋಗ್ಬಿಟ್ರೆ ರಿಟೈರಿಂಗ್ ರೂಮ್ ಸಿಗುತ್ತೆ. ಸೊ ಬರೀ ಈಗ ಮುಂದೆ ನೋಡೋಣಂತ. MGR ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಈ ಥರ ನೋಡೋಕೆ ಸಿಗುತ್ತೆ ರೀ. ಪೂರಾ ಪ್ಯಾಕ್ ಐತೆ, ಇರ್ತೈತಿ ಇದು ಯಾವಾಗಿದ್ರು. ಇದು ವೇಟಿಂಗ್ ಏರಿಯಾ ರೀ. ಇದು ಪ್ಲಾಟ್ಫಾರ್ಮ್ ನಂಬರ್ 7 ಒಳಗೆ ನಮ್ಮ ಟ್ರೈನ್ ಹಾಕ್ಯಾರ. ಬರ್ರಿ ಹೊರಗಿಂದ ಡಬಲ್ ಡೆಕ್ಕರ್ ಟ್ರೈನ್ ಹೆಂಗೆ ಕಾಣದಂತ ನೋಡೋಣ. ಈ ಥರ ಕಾಣ ನೋಡ್ರಿ ಡಬಲ್ ಡೆಕ್ಕರ್ ಟ್ರೈನ್ ಹೊರಗಿಂದ. ಸೊ ಲೋವರ್ ಡೆಕ್ ಅಪ್ಪರ್ ಡೆಕ್ ಒಳಗೆ ಹೋಗಿ ತೋರಿಸ್ತಾನಂತ. ಲೋವರ್ ಡೆಕ್ ನೋಡ್ರಿ ಇಲ್ಲಿ ಪೂರಾ ಪ್ಲಾಟ್ಫಾರ್ಮ್ ಹತ್ತಕ್ಕೆ ಆಗ್ಬಿಡತ್ತೆ. ಟೈಮ್ ಆಗೈತೆ 7:15. ನಮ್ಮ ಟ್ರೈನ್ ಟೈಮಿಂಗ್ ಐತ್ರಿ 7:25 ಅದ. ಪ್ರತಿದಿನ ಬಿಡತ್ರಿ, ಡೈಲಿ ರನ್ನಿಂಗ್ ಟ್ರೈನ್ ಇದೆ. 7:25 ಇಲ್ಲಿ ಬಿಟ್ಟು KSR ಬೆಂಗಳೂರಿನ ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ ಹೋಗಿ ತಲುಪತ್ರಿ. ಹ್ಯೂಮಿಡಿಟಿ ಅಂತ್ರಿ ಯಾವ ರೇಂಜಿಗೆ ಐತೆ ಇಡಲಿ. ಬೆಳಿಗ್ಗೆ 7:15 ಆಗೈತೆ ಟೈಮ್ ತೋರಿಸ್ದಂಗೆ ನೋಡಿಲ್ಲ. ಆಲೆ ಫುಲ್ ಬೆವರು. ಬರೀಗ ಡೈರೆಕ್ಟ್ ಡಿಪಾರ್ಚರ್ ನೋಡೋಣಂತ, ಜೊತೆಗೆ ಇಂಟೀರಿಯರ್ಸ್ ನೋಡೋಣಂತ. ಜೊತೆಗೆ ನಮ್ಮ ಟ್ರೈನ್ ರೇಕ್ಷರಿಂಗ್ ಐತ್ರಿ KSR ಬೆಂಗಳೂರಿಂದ ಕೊಯಂಬತ್ತೂರು ಡಬಲ್ ಡೆಕ್ಕರ್ ಜೊತೆ. ಬರೀಗ ನಮ್ಮ ಟ್ರೈನಿಂದ ಇಂಟೀರಿಯರ್ ನೋಡುವಂಥ. ಒಳಗೆ ಬಂದ ತಕ್ಷಣ ಈ ಥರ ನಿಮ್ಗೆ ಸ್ಪೇಸ್ ಐತಿ, ಸ್ವಲ್ಪ ಗಲೀಜು ಐತ್ರಿ. ಯಾಕೆ ಇಲ್ಲಿ ಬಂದ ತಕ್ಷಣ ನಿಮ್ಗೆ ಸ್ಲೈಡಿಂಗ್ ಡೋರ್ ಸಿಗುತ್ತೆ. ಸೊ ಇಲ್ಲೂ ಸ್ವಲ್ಪ ಸೀಟ್ಸ್ ಎಲ್ಲ ಸಿಗ್ತಾವೆ ನಿಮಗೆ. ಇದನ್ನು ಮಿಡಲ್ ಅಂತ ಹೇಳ್ಬೋದು. ಇಲ್ಲಿ ಬಿಟ್ಟರೆ ನಿಮ್ಗೆ ಇಲ್ಲಿ ಲೋವರ್ ಡೆಕ್ ಬರುತ್ತೆ, ಇಲ್ಲಿ ಅಪ್ಪರ್ ಡೆಕ್ ಬರುತ್ತೆ. ಸೊ ಇಲ್ಲಿ ಬಂದು ನಾವು ಲೋವರ್ ಡೆಕ್ಕಿಗೆ ಹೋಗ್ಬಿಡೋಣ ಬರ್ರಿ. ಇಲ್ಲೂ ಮೆನ್ಷನ್ ಮಾಡಿರ್ತಾರೆ. ಸೊ 71 to 120 ಮೇಲೆ ಅದಾವೆ ರೀ, 7 to 54 ಕೆಳಗದಾವೆ. ಸೊ ಇಲ್ಲಿ ಮಿಡಲ್ ಸೀಟ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ರೆ 6 ಸೀಟೇನೋ ಮಿಡಲ್ ಅದಾವೆ. ಸೊ ನಿಮ್ಗೆ ಕೆಳಗೆ ಬಂದ ತಕ್ಷಣ ಲೋವರ್ ಡೆಕ್ ನೋಡೋಕೆ ಈ ಥರ ಸಿಗುತ್ತೆ ರೀ ನೋಡೋಕೆ. ಸೊ ಲಗೇಜ್ ಸ್ಪೇಸ್ ಸ್ವಲ್ಪ ಕಡಿಮೆ ಐತ್ರಿ. 3/2. ಸೊ ಲಾಸ್ಟ್ ಒಂದು ಸೀಟ್ ಹಂಗೆ ಐತಿ. ಸೊ ಇಲ್ಲಿ ಲಗೇಜ್ ರೇಕ್ ನೋಡ್ರಿ, ಲಗೇಜ್ ಸ್ಪೇಸ್ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ಸೊ ಬರೀ ಈಗ ಅಪ್ಪರ್ ಡೆಕ್ಕಿಗೆ ಹೋಗೋಣಂತ. ಸೊ ಸ್ಟೆಪ್ಸ್ ಎಲ್ಲ ಸಿಕ್ಬಿಡ್ತಾವೆ ನಿಮ್ಗೆ ಅಪ್ಪರ್ ಡೆಕ್ಕಿಗೆ ಹೋಗೋಕೆ. ಅಪ್ಪರ್ ಡೆಕ್ ನೋಡೋಕೆ ಈ ಥರ ಐತ್ರಿ. ಸೊ ಇಲ್ಲಿ ಸೇಮ್ 3/2 ಕಾಂಬಿನೇಷನ್ ಐತಿ. ಲಗೇಜ್ ಸ್ಪೇಸ್ ಒಂದು ರೇಂಜಿಗೆ ಐತಿ. ಸೊ ನಿಮ್ಗೆ ಅಪ್ಪರ್ ಡೆಕ್ ಮತ್ತು ಲೋವರ್ ಡೆಕ್ ನೋಡಿದ್ರೆ ನೀವು ಕಂಪೇರಿಟಿವ್ ಹೇಳ್ಬೇಕಂದ್ರೆ ಮಿಡಲ್ ಒಳಗೆ ನಿಮ್ಗೆ ಸ್ಪೇಸ್ ಜಾಸ್ತಿ ಸಿಗುತ್ತೆ ರೀ ಲಗೇಜ್ ರ್ಯಾಕಿಗೆ. ಆಬ್ವಿಯಸ್ಲಿ ರೀ ಡಬಲ್ ಡೆಕ್ಕರ್ ಅಂದಮೇಲೆ ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕು ನಾವು, ಇಷ್ಟೆಲ್ಲ ಪ್ರೊವೈಡ್ ಮಾಡತ್ತಾರ ಅಂತಂದು. ಸೊ ನೋಡೋಣ ಅಂತ ಮುಂದೆ ಜರ್ನಿ ಹೆಂಗಾಗತ್ತಂತಂದು. ಜಾಸ್ತಿ ಇಲ್ಲೇನಿಂತ ವೀಡಿಯೋ ಮಾಡಾಕತ್ತೆ ಬಡದ ಬಿಡ್ತಾರೆ ನಾನು. ಹೋಗ್ಬರಿ ಕೆಳಗೆ ನಮ್ಮ ಸೀಟಿಗೆ. ನಮ್ಮ ಸೀಟ್ ಇವತ್ತು 37 ರೀ ಸೀಟ್. ಡಾಟ್ ಆನ್ ಟೈಮ್ ಡಿಪಾರ್ಟ್ ಆದ್ರೆ ನಾವು MGR ಚೆನ್ನೈ ಸೆಂಟ್ರಲಿಂದ ಪ್ಲಾಟ್ಫಾರ್ಮ್ ನಂಬರ್ 7ಇಂದ. ಡಿಪಾರ್ಟ್ ಆದ್ರೆ ನಾವು MGR ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ. ಹಿಂಗೆ ಹೇಳ್ಬೇಕಂದ್ರೆ MGR ಚೆನ್ನೈ ಸೆಂಟ್ರಲ್ ಫುಲ್ ಫಾರ್ಮ್ ಕುಡುಚಿ ತಲೈವರ ಡಾಕ್ಟರ್ MG ರಾಮಚಂದ್ರನ್ ಚೆನ್ನೈ ರೈಲ್ವೆ ಸ್ಟೇಷನ್ ರೀ. ಇದು ಇಂಡಿಯಾಸ್ ಲಾಂಗೆಸ್ಟ್ ರೈಲ್ವೆ ಸ್ಟೇಷನ್ ನೇಮ್ ಇದೆ ಚೆನ್ನೈ ಇದೆ. ಸ್ವಲ್ಪ ಪಾರ್ಸಲ್ ಆಫೀಸ್ ಐತೆ ನೋಡ್ರಿ ಎಲ್ಲ. ನನ್ನ ಸೀಟ್ ಇವತ್ತು C1 ಒಳಗೆ 37 ಸೀಟ್ ಆಗಲ್ಲ ತೋರಿಸಿದಂಗೆ ಫುಲ್ ಲಾಸ್ಟಿಗೆ ಹಾಕಿಬಿಟ್ರೆ. ಇನ್ನು ನೋಡ್ರಲ್ಲಿ WAP 7 ಲೀಡ್ ಮಾಡೋದತ್ತು ನೋಡ್ರಿ ನಮ್ಗೆ ಇವತ್ತು. ಫುಲ್ ಟ್ರೈನ್ ಕಾಣತ್ತೆ ನೋಡ್ರಿ ನಮ್ದು ಇಲ್ಲಿಂದ.
ಕಂಟಿನ್ಯೂ ಅರಕೋಣ ಮಟ್ಟ ನಮಗೆ ಹಿಂಗೆ ಪ್ಯಾರಲಲ್ ರೇಸ್ ಸಿಗ್ತಾವೆ ನೋಡ್ರಿ. ವಾ 20 ಮಿನಿಟ್ಸ್ ಆತ ಟ್ರೈನ್ ಹೊರಟ ಅಲ್ಲೇ ಕ್ಲೀನಿಂಗ್ ಮಾಡಕತ್ತಾರ ನೋಡ್ರಿ. ಇವಾಗ ಜಸ್ಟ್ ಬಂದು ಸೀಟಿಗೆ ಕುಂತಾರೆ. ನನ್ನ ಸೀಟಲ್ಲ, ನನ್ನ ಸೀಟ್ 37 ಟಿ ಸರ್ ಕುಂತಿದ್ರಲ್ಲಿ ಇಲ್ಲಿ ಬಂದು ಕುಂತಾನೆ ಈಗ. ಸೂಪರ್. ಈಗ ಇಲ್ಲಿಂದ ಅಂದ್ರೆ ಲೋವರ್ ಡೆಕ್ಕಿಂದ ಟ್ರ್ಯಾಕ್ ಹೆಂಗೆ ಕಾಣತ್ತೆ ನೋಡೋಣ. ಇಲ್ಲಿ ನೋಡಿರಲಿ ಫುಲ್ ಎಷ್ಟು ಸಮೀಪ ಐತೆ ನೋಡಿರಲಿ. ಸೊ ಯಾವ್ದಾರ ಪ್ಲಾಟ್ಫಾರ್ಮ್ ಬಂದಾಗ ನೋಡೋಣಂತ. ಸೊ ಸದ್ಯಕ್ಕೆ ಟೇಬಲ್ ಐತಿ, ಬಾಟಲ್ ಹೋಲ್ಡರ್ ಐತಿ, ಮ್ಯಾಗ್ಝಿನ್ ಹೋಲ್ಡರ್ ಇಲ್ಲ, ಬಿಟ್ರೆ ಲೆಗ್ ಸ್ಪೇಸ್ ನಿಮ್ಗೆ ಸ್ವಲ್ಪ ಐತಿ, ಬಿಟ್ರೆ ಸೀಟ್ ರಿಕ್ಲೈನರ್ ಕೂಡ ಐತ್ರಿ. ಕಂಫರ್ಟ್ ಬಗ್ಗೆ ಮಾತಾಡೋಕಂದ್ರೆ ಇದು ಸಿಂಗಲ್ ಸೀಟ್ ಐತಲ್ಲ ರೀ, ಕಂಫರ್ಟ್ ಐತಿ. ಬಟ್ ಆ ಕಡೆ ನೋಡ್ರಿ ಇಲ್ಲಿ ಮೂರು ಜನ ಕೂತ್ಕೊಂಡ್ರೆ ಸ್ವಲ್ಪ ಹತ್ತು ಅನಿಸ್ಬೋದು ನಿಮಗೆ. ಅದು ಬಿಟ್ರೆ ಕುಷ್ನಿಂಗ್ ಎಲ್ಲ ಮಸ್ತ್ ಐತ್ರಿ, ಕಂಫರ್ಟ್ ಐತಿ ಒಂದು ರೇಂಜಿಗೆ. ನೋಡ್ರಿ ಬಂತಾಡ್ರಿ ಸ್ಟೇಷನ್. ಸೊ ಮೆಮೊ ಬಂತು ಇಲ್ಲಿ ನೋಡ್ರಿ. ಪೂರ ಅದ್ರ ಕೆಳಗೆ ವಿಂಡೋ ಅಷ್ಟು ಕ್ಲೀನ್ ಇಲ್ಲ. ನೀವೇನಾರ ಡಬಲ್ ಡೆಕ್ಕರ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಿದ್ದಾರೆ ಅಂದ್ರೆ ನೀವು ಯಾವ್ದು ಪ್ರಿಫರ್ ಮಾಡ್ತೀರಿ? ಲೋವರ್ ಡೆಕ್ಕು ಅಪ್ಪರ್ ಡೆಕ್ಕು ಮೆನ್ಷನ್ ಮಾಡಿರಿ ಕಮೆಂಟ್ ಒಳಗೆ. ಸರ್ ತಲೆಗೆ ಬಿಡಾಗತ್ತೆ ರೀ ಮ್ಯಾಗಿನ ರೂಫ್ ಟಾಪ್. ಹಾಂ ಹೈಟ್ ಇದ್ರೆ ಸ್ವಲ್ಪ ಟಚ್ ಆಗತ್ತೆ ರೀ. ಯಲ್ಗಿರಿ ಎಕ್ಸ್ಪ್ರೆಸ್ ಹಿಂಗಾಗ್ಬಾರ್ದ್ರಿ ಕ್ರಾಸಿಂಗ್. ಫುಲ್ ಸ್ಪೀಡ್ ಒಳಗೆ ದಾಟ್ಪಾಟ್ ಹೋಗ್ಬೇಕು ಅಂದ್ರೆ ಮಜಾ ಬರುತ್ತೆ. ಈಗ ಭಾಳ ಸ್ಲೋ ಅಂದ್ರೆ ಕ್ರಾಸಿಂಗ್ ಇದ್ರೆ ಮಜಾ ಬರಲ್ಲ. ಬರೀ ಮತ್ತೊಂದು ಯಾವ್ದಾರು ನೋಡೋದು. ನಮ್ಮ KSR ಬೆಂಗಳೂರು ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಎಂಟರ್ ಆಗೈತೆ ರೀ. ಈಗ ಅರಕುಲಂ ಜಂಕ್ಷನಿಗೆ 7 ನಿಮಿಷ ಡಿಲೇ ಒಂದಿಗೆ. ಇನ್ನು ಹೇಳ್ಬೇಕಂತಂದ್ರೆ ನಮ್ಗೆ ಇನ್ನು ಲೋಕಲ್ ಟ್ರೈನ್ಸ್ ನೋಡಕ್ಕೆ ಸಿಗಲ್ಲ ರೀ. ಯಾಕಂದ್ರೆ ಇಲ್ಲಿ ಮುಂದೆ ತಿರುತ್ತನೆ ಅಂತ ಬರ್ತಾವೆ, ಅಲ್ಲಿಗೆ ಎಂಡ್ ಆಗುತ್ತಾರೆ ಲೋಕಲ್ ಟ್ರೈನ್. ಅಂದ್ರೆ ಇಲ್ಲಿಂದ ಮುಂದೆ ಡೈವರ್ಟ್ ಹಾಕೋ. ಹಾಗಾಗಿ ನಮಗಿನ್ನ ಲೋಕಲ್ ಟ್ರೈನ ನೋಡಕ್ಕೆ ಸಿಗಂಗಿಲ್ಲ. 2 ನಿಮಿಷ ಅಷ್ಟು ಸ್ಟಾಪ್ ಆಗಿದೆ, ಸಿಗ್ನಲ್ ಆಯ್ತು ರೀ ನಮ್ಮ ಟ್ರೈನಿಗೆ. ಡಿಪಾರ್ಟ್ ಆದ್ರೆ ನಾವು ಅರಕುಲಂ ಜಂಕ್ಷನಿಂದ ನೆಕ್ಸ್ಟ್ ನಮ್ಮ ಟ್ರೈನಿಂದ ರೂಟ್ ಬಗ್ಗೆ ನೋಡೋದಾದ್ರೆ MGR ಚೆನ್ನೈ ಸೆಂಟ್ರಲ್ ಬಿಟ್ಟ ತಕ್ಷಣ ಇದು ಬರುತ್ತೆ ರೀ ಅರಕುಲಂ ಜಂಕ್ಷನ್. ನೆಕ್ಸ್ಟ್ ಕಟ್ಪಾಡಿ ಜಂಕ್ಷನ್, ಆಮೇಲೆ ಅಂಬೂರು ಒನಿಯಂಬಡಿ ಮ್ಯಾಗ ಜಲಾರ್ಪೇಟೆಯಿಂದ ಕುಪ್ಪಮ್ಮ, ಬಂಗಾರಪೇಟೆ, ಕೃಷ್ಣರಾಜಪುರ ಮ್ಯಾಗ ಬೆಂಗಳೂರು ಕ್ಯಾಂಟ್ಗೆ ಹೋಗುತ್ತೆ. ಅಲ್ಲಿಂದ ನಮ್ಮದು ಲಾಸ್ಟ್ ಸ್ಟಾಪ್ ಆದಂಥ KSR ಬೆಂಗಳೂರು ಸಿಟಿ ಜಂಕ್ಷನ್. ಟೋಟಲ್ ಇದೆ 358 ಕಿಲೋಮೀಟರ್ ಜರ್ನಿ ನಮ್ದು ಐತೆ. ಡಾಟ್ ಆನ್ ಟೈಮ್ ನಮ್ಮ ಟ್ರೈನ್ ಮಾತ್ರ ಈಗ ಕಟ್ಪಾಡಿ ಜಂಕ್ಷನಿಗೆ. ಕಟ್ಪಾಡಿ ಬರತ್ರಿ ವೆಲ್ಲೂರು ಡಿಸ್ಟಿಕ್ ತಮಿಳ್ನಾಡು ಒಳಗೆ. ಇನ್ನು ನಿಮ್ಗೆ ಗೊತ್ತಿರುವಂಗೆ ವೆಲ್ಲೂರು ಫೇಮಸ್ ಐತ್ರಿ VIT ಪ್ರೈವೇಟ್ ಇಂಜಿನಿಯರಿಂಗ್ ಯೂನಿವರ್ಸಿಟಿಗೆ. ಹೇಳ್ಬೇಕಂದ್ರೆ ನಮ್ಮ ಟ್ರೈನಿಗೆ ಇಲ್ಲಿ 2 ನಿಮಿಷ ಅಷ್ಟು ಸ್ಟಾಪ್ ಐತ್ರಿ. ನೋಡಿರಿ ನೀವು ಯಾವ ರೇಂಜಿಗೆ ರಶ್ ಐತೆ ಅಂತಂದು. ಸೊ ನೆಕ್ಸ್ಟ್ ಕಟ್ಪಾಡಿಗೆ ಜಂಕ್ಷನ್ ಯಾಕಂತಾರಂದ್ರೆ ಇಲ್ಲಿಂದ ನಮ್ಗೆ 4 ಲೈನ್ ಸಿಗ್ತಾವ್ರಿ. ಒಂದು ನಾವು ಬಂದಿದ್ದು ಚೆನ್ನೈ ಸೈಡಿಂದ, ಇನ್ನೊಂದು ನಾವು ಹೊಂಟೇವಿ ಬೆಂಗಳೂರು ಸೈಡ್. ಇನ್ನೊಂದು ಲೈನ್ ಇಲ್ಲಿಂದ ಪಕ್ಕಲ ಜಂಕ್ಷನ್ ಕಡೆ ಹೋಗುತ್ತೆ, ಒಂದು ಲೈನ್ ಹೋಗುತ್ತೆ ವಿಲ್ಲುಪುರಂ ಜಂಕ್ಷನ್ ಕಡೆ. ಸೊ ಹಂಗಾಗಿ ಕಟ್ಪಾಡಿಗೆ ಜಂಕ್ಷನ್ ಅಂತಾರೆ.
तो पर थोड़ी ही देर में आएगी। Your attention please. Train number 0. ಸೊ ಆಲ್ಮೋಸ್ಟ್ ನಮ್ದು ಈ ಟ್ರೈನಿಗೆ ಎಲ್ಲ ಕಡೆನೂ 2 ನಿಮಿಷ ಅಷ್ಟೇ ಸ್ಟಾಪ್ ಐತ್ರಿ. ಇಲ್ಲಿ ಕುಂತಾರೆ ಭಾರಿ ಫೀಲ್ ಬಿಡ್ರಿ. ನಂಗೆ ವಿಂಡೋ ಸೀಟ್ ಸಿಗ್ಲಿಲ್ಲರಿಪ್ಪ. ನೋಡ್ರಿ ಇಲ್ಲಿ ಎಷ್ಟು ಲೋ ಐತೆ ನೋಡ್ರಿ ಇದು. ಸೊ ಇದು ಹಿಂಗೆ ನೋಡ್ರಿ. ಸೊ ಡಬಲ್ ಡೆಕ್ಕರ್ ಅಲ್ಲಿ ಬರುತ್ತೆ ರೀ. ಇದು ನಾರ್ಮಲ್ ಮಿಡಲ್. ನೆಕ್ಸ್ಟ್ ಹೇಳ್ಬೇಕಂದ್ರೆ ಕಟ್ಪಾಡಿ ಸದರ್ನ್ ರೈಲ್ವೇಸ್ ಇದ್ದ 8th ಮೋಸ್ಟ್ ಹೈಯೆಸ್ಟ್ ರೆವೆನ್ಯೂ ಜನರೇಟಿಂಗ್ ಸ್ಟೇಷನ್ ಒಳಗೆ ಬರುತ್ತೆ ರೀ. ಲೊಕೇಶನ್ ನೋಡಲಿ ಮಸ್ತ್ ಮಸ್ತ್ ಬರ್ತಾವೆ ಇನ್ನು ಮ್ಯಾಗಿಂದ. ನೆಕ್ಸ್ಟ್ ಈಗ ಕನ್ಯಾಕುಮಾರಿಯಿಂದ ದಿಬ್ರುಗಢ ಹೋಗುವಂಥ ವಿವೇಕ್ ಎಕ್ಸ್ಪ್ರೆಸ್ ಜೊತೆ ನಮ್ಮ ಕ್ರಾಸಿಂಗ್ ಐತ್ರಿ. ಅಂಥ ಟ್ರೈನ್ ಮಿಸ್ ಮಾಡ್ಕೊಂಡು ಹೆಂಗೆ ರೀ ಒಬ್ಬರು ಹುಟ್ಟದ ಆಸೆ ಇರ್ತಾ ಇರ್ತದೆ ರೈಲ್ ಫ್ಯಾನ್ಸ್ ಇರ್ತಾರೆ ಅದ್ರೊಳಗೆ ಒಮ್ಮೆ ಟ್ರಾವೆಲ್ ಮಾಡ್ಬೇಕಂತಂದು ಸದ್ಯಕ್ಕೆ ಈಗ ಕ್ರಾಸಿಂಗ್ ನೋಡೋದಂತ್ರಿ. ಟೈಮ್ ಸಿಕ್ಕಾಗ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಡಬಲ್ 2625 ಅಂದ್ರೆ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಮಾತ್ರ ಈಗ ಅಂಬೂರು ರೈಲ್ವೆ ಸ್ಟೇಷನಿಗೆ. ಅಂಬೂರು ನಿಮ್ಗೆ ಗೊತ್ತಿರೋಂಗೆ ಫೇಮಸ್ ಐತ್ರಿ ಬಿರಿಯಾನಿಗೆ. ಅಂಬೂರು ಬಿರಿಯಾನಿ ಭಾಳ ಫೇಮಸ್. ಇನ್ನು ಹೇಳ್ಬೇಕಾದ್ರೆ ಇಲ್ಲಿ ಕೂಡ 2 ನಿಮಿಷ ಅಷ್ಟೇ ಸ್ಟಾಪ್ ಅಂಬೂರೊಳಗೆ. ಯಾವುದೇ ಡಿಲೇ ಇಲ್ಲರಿ. ಹೆಂಗೆ ಕಾಣತ್ತೆ ನೋಡ್ರಿ ನಮ್ಮ ಟ್ರೈನ್. ಇನ್ನು ಹೇಳ್ಬೇಕಂತಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾ ಆಗಲೇ ಸೀಟಿಗೆ ಕುಂತು ತೋರಿಸಿದ್ನಲ್ಲ ರೀ ಲೆಗ್ ಸ್ಪೇಸ್ ಅದು. ಅವಾಗಷ್ಟು ನಾನು ಕುಂತಿದ್ದು ವಾಪಸ್ ಬಂದು ಡೋರಿ ನಿಂತಾವ ಇನ್ನೂ ಅದ್ರ ಒಳಗೆ ಹೋಗೇ ಇಲ್ರಿ. ಹೆಂಗೆ ಬಿಡೋ ಗೊತ್ತಂದ್ರೆ ಆ ಕಡೆಯಿಂದ ಬರುವಾಗ ರೈಟ್ ಸೈಡ್ ಮಸ್ತ್ ಮಸ್ತ್ ಕ್ರಾಸಿಂಗ್ ಬರತ್ತವ, ಲೆಫ್ಟ್ ಸೈಡ್ ಮಸ್ತ್ ಮಸ್ತ್ ಲೊಕೇಶನ್ ಬರತ್ತೆ. ನಾನು ಲೊಕೇಶನ್ ಕವರ್ ಮಾಡಲಿ ಕ್ರಾಸಿಂಗ್ ಕವರ್ ಮಾಡಲಿ ಗೊತ್ತಾಗಲ್ದು. ಅದೇ ಗ್ಯಾಪ್ ಒಳಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸದ್ದು ಕ್ರಾಸಿಂಗ್ ಮಿಸ್ ಆಗಿಬಿಡುತ್ತೆ. ನೋಡೋಣ ಅಂತೀನಿ ನೆಕ್ಸ್ಟ್. ಪೇಂಟ್ ಗಿಂಟ್ ಎಲ್ಲ ಕಿತ್ಕೊಂಡು ಹೋಗ್ಬಿಡೋದು ನೋಡ್ರಿ. ಸೊ ಫುಲ್ ಎಲ್ಲ ಪೇಂಟ್ ಗಿಂಟ್ ಹೋಗೈತಿದೆ. ಫುಲ್ ಫ್ರೆಶ್ ಪೇಂಟ್ ಗಿಂಟ್ ಮಾಡಿದ್ರೆ ಮಸ್ತ್ ಇರೋದು. ಬರೀ ಈಗ ನೋಡೋಣಂತೆ ಅಪ್ಪರ್ ಡೆಕ್ ಒಳಗೆ ನಿಂತ್ರೆ ಲೋವರ್ ಡೆಕ್ ಮತ್ತು ಪ್ಲಾಟ್ಫಾರ್ಮ್ ಯಾವ ಥರ ಕಾಣ್ತಕ್ಕಂತಂದು ಮಿಡಲ್ ನೋಡ್ರಿ. ಲೋವರ್ ಇದು ಅಪ್ಪರ್ ಈ ಥರ ಕಾಣತ್ತೆ ರೀ. ಅಪ್ಪರ್ ಡೆಕ್ಕಿಂದ ಪ್ಲಾಟ್ಫಾರ್ಮ್ ಡಿಪಾರ್ಟ್ ಆದ್ರೆ ನಾವು ಅನೆಂಬಡಿ ರೈಲ್ವೆ ಸ್ಟೇಷನ್ ನೋಡಲಿ ಎಷ್ಟು ಹೈಟ್ ಕಾಣುತ್ತೆ ಇಲ್ಲಿಂದ. ಜಸ್ಟ್ ಇವಾಗ ಒಂದು ಸೂಪ್ ತೊಗೊಂಡ್ರಿ 30 ರೂಪೀಸ್ ಅಂತ. ಫುಲ್ ತಿಕ್ ಐತಿ. ಬರೀ ಟೇಸ್ಟ್ ಮಾಡೋಣ ಅಂತ. ಚಲೋ ಐತ್ರಿ ರೆಡಿ ಮಾಡಿ ಮಸ್ತ್ ಐತಿ. ಬೆಳಿಗ್ಗಿಂದ ಏನು ತಿಂದೆ ಇಲ್ಲ ಡೈರೆಕ್ಟ್ ಹೊಟ್ಟಿಗೆ ಸೂಪ ಆಗತ್ತಾನೆ. ಕಂಗಾಲ ಆಗ್ಬೇಕು ನೋಡ್ರಿ ಹೊಟ್ಟೆ. ಹಂಗೆ ಜರ್ನಿ ಹೊಂಟದ್ರಿ ಮಸ್ತ್.
214 ಕಿಲೋಮೀಟರ್ ಆದ್ಮೇಲೆ ನಮ್ಮ ಟ್ರೈನ್ ಅಂದರೆ ಜೋಲಾರ್ಪೇಟೆ ಜಂಕ್ಷನಿಗೆ ಆಲ್ಮೋಸ್ಟ್ 1 ಮಿನಿಟ್ ಬಿಫೋರ್ ಬಂದೇವ್ರಿ. ಹೇಳ್ಬೇಕಂದ್ರೆ ಜೋಲಾರ್ಪೇಟೆಗೆ ಜಂಕ್ಷನ್ ಅಂತಾರೆ, ಯಾಕಂದ್ರೆ ಇಲ್ಲಿಂದ ಒಂದ್ಲೈನ್ ನಾವು ಹೊಂಟೇವ್ರಿಗೆ ಬೆಳೂರು ಸೈಡ್ ಒಂದು ನಾವು ಬಂದು ಚೆನ್ನೈ ಸೈಡ್, ಇಲ್ಲಿಂದ ಒಂದ್ಲೈನ್ ಸೇಲಂ ಈರೋಡು ಕಡೆಯಿಂದ ಕೊಯಮತ್ತೂರು ಸೈಡ್ ಹೋಗಿದ್ರೆ, ಹಾಗಾಗಿ ಜಂಕ್ಷನ್ ಅಂತಾರೆ. ತಮಿಳ್ನಾಡು ಸ್ಟೇಟ್ ಒಳಗೆ ಮೇಜರ್ ಸ್ಟೇಷನ್ ಆಗುತ್ತೆ ರೀ, ಯಾಕಂದ್ರೆ ಆಲ್ಮೋಸ್ಟ್ 183 ಟ್ರೈನ್ಸ್ ಇಲ್ಲೇ ಸ್ಟಾಪ್ ಅದಾವೆ. ಟ್ರೈನ್ ನೋಡಿರಿ ನಮ್ದು ಜೋಲಾರ್ಪೇಟೆ ಬರ್ತೀರಿ ತಮಿಳ್ನಾಡು ಒಳಗೆ, ನೆಕ್ಸ್ಟ್ ಸ್ಟಾಪ್ ನಮ್ಮದು ಕುಪ್ಪಮ್, ಅದು ಬರುತ್ತೆ ಆಂಧ್ರ ಒಳಗೆ, ನೆಕ್ಸ್ಟ್ ಸ್ಟಾಪ್ ಅದ್ರದ್ದು ಬಂಗಾರಪೇಟೆ, ಅದು ಬರುತ್ತೆ ರೀ ಕರ್ನಾಟಕ ಒಳಗೆ. ನಮ್ದು ನೆಕ್ಸ್ಟ್ 3 ಸ್ಟಾಪ್ 3 ಸ್ಟೇಟ್ ರೀ, ತಮಿಳ್ನಾಡು, ಆಂಧ್ರ, ಕರ್ನಾಟಕ. ಸೊ ಇಲ್ಲಿ ನಮ್ಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ ರೀ. ಹೇಳ್ದಂಗೆ ಸ್ಟೇಷನ್ ಮಸ್ತ್ ಐತೆ ನೋಡ್ರಿ ಇದು ಆ ಕಡೆ ಗುಡ್ಡ ಬೆಟ್ಟ ಮಸ್ತ್ ಒಂದರ 2. ಕೊಯಂಬತ್ತೂರು ಚೆನ್ನಾಗಿ ಇಂಟರ್ಸಿಟಿ ರೀ ಇದು. ಫುಲ್ ಪ್ಯಾಕ್ ಆಯ್ತು ನೋಡ್ರಿ ಜನರಲ್. ಸೆವೆಂಟೀನ್ ಮಿನಿಟ್ಸ್ ಡಿಲೇ ಆಗಿ ಡಿಪಾರ್ಟ್ ಆದ್ರೆ ನಾವು ಕುಪ್ಪಂ ರೈಲ್ವೆ ಸ್ಟೇಷನ್ ನೋಡ್ರಿ, ಪ್ಲಾಟ್ಫಾರ್ಮ್ ತೋರಿಸ್ತೇನೆ ನೋಡ್ರಿ. ಫುಲ್ ನಮ್ದು ಸೀಟ್ ಹೈಟಿಗೆ ಐತಿ ಪ್ಲಾಟ್ಫಾರ್ಮ್. ಡಬಲ್ 2625 ಅಂದ್ರೆ KSR ಬೆಂಗಳೂರು ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಮಾತ್ರಿಗೆ ಬಂಗಾರಪೇಟೆ ಜಂಕ್ಷನ್ಗೆ. ಸೊ ಬರೋ ಟೈಮಿಗೆ 11:29 ಇಲ್ಲಿಂದ ಬಿಡತ್ತೆ 11:30 ಅಂದ್ರೆ ಒಂದು ನಿಮಿಷ ಸ್ಟಾಪ್ ನಿಮ್ಗೆ ಈ ಸ್ಟೇಷನ್ ಒಳಗೆ ಸಿಗುತ್ತೆ. ಇನ್ನು ಹೇಳ್ಬೇಕಾದ್ರೆ ಬಂಗಾರಪೇಟೆಗೆ ಜಂಕ್ಷನ್ ಅಂತಾರೆ, ಯಾಕಂದ್ರೆ ಇಲ್ಲಿಂದ ಒಂದು ಸುತ್ತ ಹೊಡ್ಕೊಂಡು ಒಂದು ಲೈನ್ ಯಲಹಂಕ ಜಂಕ್ಷನ್ ಹೋಗುತ್ತೆ. ಅಂದ್ರೆ ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಮ್ಯಾಗ ಯಲಹಂಕ ಜಂಕ್ಷನ್ಗೆ ಹೋಗುತ್ತೆ. ಸೊ ಅದಕ್ಕೆ ಹಂಗಂದ್ರೆ ನೋಡತ್ತೀರಿ ನೀವು ಬಂಗಾರಪೇಟೆ ಜಂಕ್ಷನ್ ಸೈಡ್ ಪ್ಯಾಂಟ್ರಿ ಮಾತ್ರ ಅನ್ನ ಹೋಗ್ತೀವಿ. ಏನು ಬೇಕು ಹೇಳ್ರಿ ನಿಮ್ಗೆ, ಸೂಪ್, ಜ್ಯೂಸ್, ಐಸ್ ಕ್ರೀಮ್, ಚಾಕ್ಲೇಟ್, ಬಿಸ್ಕಿಟ್ಸ್, ಇನ್ನು ಸಮೋಸ, ಕಟ್ಲೆಟ್, ಬ್ರೆಡ್ ಆಮ್ಲೆಟ್ ಎಲ್ಲ ರೀ ಏನು ಬೇಕು ನಿಮಗೆಲ್ಲ ಕಂಟಿನ್ಯೂ ಪ್ರೊವೈಡ್ ಆಗುತ್ತೆ. ಸೊ ನಿಮ್ಗೆ ಊಟ, ನಾಷ್ಟ, ತಂಪು ಪಾನೀಯಗಳದ್ದೆಲ್ಲ ಚಿಂತೆ ಬಿಟ್ಟು ನೀವು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೋದು.
ಡಿಪಾರ್ಟ್ ಆದ್ರೆ ನಾವು KR ಪುರಂ ಅಂದ್ರೆ ಕೃಷ್ಣರಾಜಪುರಂ ಇಂದ ಇನ್ನು ಹೇಳ್ಬೇಕಂದ್ರೆ ಕೃಷ್ಣರಾಜಪುರಂ ಬಗ್ಗೆ SRR ಝೋನ್ ಒಳಗೆ ಎರಡು ನಿಮ್ಗೆ ಲೋಕೋ ಸೆಟ್ ನೋಡಕ್ ಸಿಗ್ತಾವ. ಒಂದ್ ಐತ್ರಿ ಕೃಷ್ಣರಾಜಪುರಂ ಒಳಗೆ, ಇನ್ನೊಂದ್ ಐತಿ ಹುಬ್ಳಿ ಒಳಗೆ. ಕೃಷ್ಣರಾಜಪುರಂ ಒಳಗೆ ನಿಮ್ಗೆ ಡೀಸೆಲ್ ಮತ್ತು ಎಲೆಕ್ಟ್ರಿಕಲ್ ಎರಡು ಲೋಕೋ ಸೆಟ್ ನಿಮ್ಗೆ ನೋಡಕ್ ಸಿಗತ್ತೆ. ಹುಬ್ಳಿ ಒಳಗೆ ಡೀಸೆಲ್ ಅಷ್ಟೇ ಐತೆ. ಇನ್ನು ನಮ್ಮ ಟ್ರೈನಿಂದ ಕೋಚ್ ಕಂಪೋಸಿಷನ್ ಬಗ್ಗೆ ನೋಡೋದಾದ್ರೆ 7 ನಿಮ್ಗೆ AC ಚೇರ್ ಕಾರ್ ಸಿಗ್ತಾವೆ, 5 ನಾನ್ AC ಸೆಕೆಂಡ್ ಸೀಟಿಂಗ್ ಸಿಗ್ತಾವೆ. ಟಿಕೆಟ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ AC ಚೇರ್ ಕಾರ್ಗೆ ಐತ್ರಿ 560 rupees, ಸೆಕೆಂಡ್ ಸೀಟಿಂಗಿಗೆ ಐತಿ 160 rupees. ನಮ್ಮ ಟ್ರೈನ್ ಮಾತ್ರ ಈಗ ಬೆಂಗಳೂರು ಕ್ಯಾಂಟ್ಗೆ ಇಲ್ಲಿ ಭಾಳ ಜನ ಆಲ್ಮೋಸ್ಟ್ ಹೇಳ್ಕೊಂಡು ಬಿಟ್ರೆ. ನಮ್ಮ ಅಂಕಲ್ ರೀ ಪಾಪ ಕಂಟಿನ್ಯೂ ನೋಡಿರ್ಬೋದು ನೀವು ಡೋರದ ಅಂತಿದ್ರೆ ಫುಲ್ ಮಾತಾಡ್ಕೊಂತ ನಂಗೆ ಇಂಗ್ಲೀಷ್ ಬರೋಂಗಿಲ್ಲ, ಅವ್ರಿಗೆ ಬರೋದು ಇಂಗ್ಲೀಷ್ ಯಾರ್ದು ಬರೋದು ಇಂಗ್ಲೀಷ್ನೇ ಮಾತಾಡ್ಕೊಂತ ಮಸ್ತ್ ಜರ್ನಿ ಮಾಡಿದ್ರು. ಅವರು ಫುಲ್ ಟ್ರೈನ್ ಲವರ್ ಕಾಣತ್ತೆ, ಡೋರಿ ನಿಂತಾರೆ ಒಳಗೆ ಹೋಗಿಲ್ಲ ಅವರು. ನೋಡತ್ತೀರಿ ಬೆಂಗಳೂರು ಕ್ಯಾಂಟ್ ರೈಲ್ವೆ ಸ್ಟೇಷನ್. ಇನ್ನೊಂದು 3 to 4 kilometers ಅಷ್ಟೇ ಹೋಗ್ತಾರೆ ನಮ್ಮ ಜರ್ನಿ ಈ ಟ್ರೈನ್ ಒಳಗೆ. ನೆಕ್ಸ್ಟ್ ಸ್ಟಾಪ್ ನಮ್ಮದು KSR ಬೆಂಗಳೂರು ಸಿಟಿ ಜಂಕ್ಷನ್. ಡಿಪಾರ್ಟ್ ಆದ್ರೆ ನಾವು ಬೆಂಗಳೂರು ಕ್ಯಾಂಟ್ ರೈಲ್ವೆ ಸ್ಟೇಷನಿಂದ ಈಗ 15 ನಿಮಿಷ ಡಿಲೇ ಅದೇವ್ರು ನಾವು. ಬಟ್ ಸ್ಲ್ಯಾಕ್ ಟೈಮ್ ಭಾಳ ಐತ್ರಿ 4 ಕಿಲೋಮೀಟ್ರಿಗೆ. 12:15 ಅಂದ್ರೆ 1:10ಕ್ಕೆ ಅರೈವಲ್ ಟೈಮ್ ಕೊಟ್ಟರೆ KSR ಬೆಂಗಳೂರು ಸಿಟಿ ಜಂಕ್ಷನ್. ಇಲ್ಲಿ 12:30 ಅಂದ್ರೆ ಆಲ್ಮೋಸ್ಟ್ 50 ನಿಮಿಷ ಸ್ಲ್ಯಾಕ್ ಟೈಮ್ ಐತಿ. ನಾವು ಇನ್ನೂ ಬಿಫೋರ್ ಟೈಮೇ ಹೋಗ್ತಾರೆ, ನೋಡೋಣ ಅಂತ. ಪ್ರಶಾಂತಿ ಎಕ್ಸ್ಪ್ರೆಸ್ ಬರೀಗ ಸೆಕೆಂಡ್ ಸೀಟಿಂದ ಇಂಟೀರಿಯರ್ಸ್ ನೋಡೋಣ ಅಂತ. ಸೊ ಇಲ್ಲೇ AC ಇಲ್ರಿ, ಜಸ್ಟ್ ಫ್ಯಾನ್ಸ್ ಅಷ್ಟೇ ಸಿಗ್ತಾವೆ ನಿಮ್ಗೆ ಸೆಕೆಂಡ್ ಸೀಟಿಂಗ್ ಒಳಗೆ. ನೋಡತ್ತೀರಿ ನೀವು ಇಲ್ಲೇ 3x3 ಅನ್ಕೋಬೋದು. ಇದನ್ನು ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ 2. ಸೊ 6 ಜನ ನಡಕ್ಕೆ 2 ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಲೆಗ್ ಸ್ಪೇಸ್ ನೋಡ್ರಿ ಇಲ್ಲಿ ಹೆವಿ ಅಂದರೆ ಹೆವಿ ಐತಿ. ಸೊ ಚಲೋ ಐತ್ರಿ. ಸೆಕೆಂಡ್ ಸೀಟಿಂಗ್ ಒಳಗೂ ನೀವು ಆರಾಮಾಗಿ ಜರ್ನಿ ಮಾಡ್ಬೋದು. MGR ಚೆನ್ನೈ ಸೆಂಟ್ರಲಿಂದ KSR ಬೆಂಗಳೂರಿಗೆ ಬರುವಂಥ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಬಂದತ್ತರಿಗೆ ಅದರದ್ದು ಲಾಸ್ಟ್ ಸ್ಟಾಪ್ ಆದಂಥ KSR ಬೆಂಗಳೂರು ಸಿಟಿ ಜಂಕ್ಷನಿಗೆ ವಾಪಸ್ ಇದೆ. 1:30 ಬಿಟ್ಟು 7:45 ಅಂದ್ರೆ ವಾಪಸ್ ಚೆನ್ನಾಗಿ ಹೋಗ್ಬಿಡುತ್ತೆ. ಇನ್ನು ಜರ್ನಿ ಬಗ್ಗೆ ನೋಡೋದು ಜರ್ನಿ ಮಾತ್ರ ಮಸ್ತ್ ಆತ್ರಿ. ಅಂದ್ಕೊಂಡಿದ್ದಕ್ಕಿಂತ ಚಲೋ ಎಕ್ಸ್ಪೀರಿಯನ್ಸ್ ಆಯ್ತು ಈ ಟ್ರೈನ್ ಒಳಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತೀರಿ. ಮತ್ತೊಂದು ಯಾವ್ದಾದ್ರು ಸ್ಪೆಷಲ್ ವಿಡಿಯೋ ಜೊತೆ ಸಿಗ್ತೀನಂತೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಬಾಯ್, ಸಿಗೋಣಂತ ಮತ್ತೆ.